ಈ ಥರ ಕರ್ವಿ ನೆಕ್ಲೈನ್ಸ್ ಬರುವಾಗ ಇಷ್ಟಾಗಲ ಲೇಸ್ನ ಯಾವ ಥರ ಈಸಿಯಾಗಿ ಸ್ಟಿಚ್ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸೂಯಿಂಗ್ ಟಿಪ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಸೊ ಬೇಸಿಕಲಿ ನಾವು ನೆಕ್ನ ಈ ಥರ ಫಿನಿಶ್ ಮಾಡ್ಕೊಂಡಿರ್ತೀವಿ. ನೆಕ್ನ ಫಿನಿಶ್ ಮಾಡಿದ್ಮೇಲೆ ನಾವು ಲೇಸ್ನ ತೊಗೊಳ್ಬೇಕು. ನಮಗೆ ಎಷ್ಟಾಗಲ ಲೇಸ್ ಬೇಕೋ ಆ ಥರ ತೊಗೊಂಡು ಈ ಎಡ್ಜ್ ಇದೆ ನೋಡಿ, ಸೊ ಇಲ್ಲಿ ಸ್ಟಿಚ್ ಮಾಡೋ ಎಡ್ಜಲ್ಲಿ ನಾವು ಶ್ರಿಂಕ್ ಮಾಡಬೇಕು. ಶ್ರಿಂಕ್ ಮಾಡೋದು ಹೇಗೆಂದರೆ ಇದು ಸ್ಟಿಚಿಂಗ್ ಮಾಡ್ಕೊಂಡು ಹೋಗಬೇಕು, ಹಿಂದೆ ಮಾತ್ರ ನಾವು ಈ ಪ್ರೆಸರ್ ಫುಡ್ರಲ್ಲಿ ಕೈ ಇಡಬೇಕು. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ಹಿಂಗೆ ಸುಕ್ಕ ಆದಂಗೆ ಆಗುತ್ತೆ. ಬಟ್ ಅದು ನಿಮಗೆ 2 ನಿಮಿಷದಲ್ಲಿ ಹೋಗ್ಬಿಡುತ್ತೆ. ಸೊ ರಿಂಕಲ್ಸ್ ಆ ಥರ ಬರಲ್ಲ. ಸೊ ಈ ಥರ ಎಡ್ಜಲ್ಲಿ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡಬೇಕು. ಸೊ ಈ ಥರ ಶ್ರಿಂಕ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಶ್ರಿಂಕ್ ಮಾಡಿಕೊಂಡು ಇವಾಗ ಇಲ್ಲಿ ನಮಗೆ ಸ್ಟ್ರೈಟ್ ಆಗಿದ್ರೆ ಅಷ್ಟು ಬೇಕಾಗಲ್ಲ. ಸೊ ನಾರ್ಮಲಿ ಹಿಂಗೆ ಸ್ಟ್ರೈಟ್ ಮಾಡಿಕೊಂಡು ಇಲ್ಲಿ ಟರ್ನಿಂಗಲ್ಲಿ ಆ ಶ್ರಿಂಕ್ ಬೇಕಾಗುತ್ತೆ. ಸೊ ಇವಾಗ ಈ ಲೇಸ್ನ ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ಸೊ ಅದೇ ಕಲರ್ ದಾರ ಯೂಸ್ ಮಾಡಿ, ಸೊ ದಟ್ ಆ ಸ್ಟಿಚ್ ನಿಮಗೆ ಕಾಣಲ್ಲ. ಸೊ ಇಲ್ಲಿ ಇಟ್ಕೊಂಡು ನಾವು ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ಸೊ ಈ ಥರ ನೋಡಿ, ಇಲ್ಲಿ ಶ್ರಿಂಕ್ ಆಗಿರುತ್ತೆ. ಸೊ ಇವಾಗ ಇದನ್ನು ಫ್ಲ್ಯಾಟಾಗಿ ಅಯನ್ ಮಾಡಬೇಕು. ಸೊ ಇವಾಗ ಇದನ್ನು ಅಯನ್ ಮಾಡ್ಕೊಳ್ಬೇಕು. ಸೊ ಲೇಸ್ ಮೇಲೆ ಸೊ ಸ್ಟೀಮ್ ಅಯನ್ ಮಾಡಿದ್ಮೇಲೆ ನೋಡಿ, ಆ ಶ್ರಿಂಕ್ ಮಾಡಿರೋದು ಇಲ್ಲಿ ಮಾತ್ರ ಇರುತ್ತೆ, ಬಟ್ ಇಲ್ಲೆಲ್ಲ ನಮಗೆ ಫ್ಲ್ಯಾಟಾಗಿ ಸಿಗುತ್ತೆ. ಸೊ ಇವಾಗ ಈ ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ಸೊ ನೋಡಿ, ಸ್ಟಿಚ್ ಆದಮೇಲೆ ನಮಗೆ ಈವನ್ ಆಗಿರುತ್ತೆ, ಎಲ್ಲೂ ಯಾವುದೇ ಥರ ರಿಂಕಲ್ಸ್ ಇರಲ್ಲ, ಫ್ರಂಟಲ್ಲೂ ಇರಲ್ಲ, ಬ್ಯಾಕಲ್ಲೂ ಇರಲ್ಲ. ಅಟ್ ದ ಸೇಮ್ ಟೈಮ್ ಸ್ಟಿಚಿಂಗ್ ಮಾಡೋಕ್ಕೂ ಈಸಿ ಇರುತ್ತೆ, ಫಿನಿಶಿಂಗು ನೀಟಾಗಿ ಬರುತ್ತೆ.